ಹಾಯ್ ಹಲೋ ಎವ್ರಿಬಡಿ, ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 3rd ನವೆಂಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಯಾರಿಗೆಲ್ಲ ನಮ್ಮ ಈ ಸೆಷನ್ನ PPT ಮತ್ತು PDFಗಳು ಬೇಕಾಗ್ತದೆ, ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಬ್ಲಾಗ್ ಸ್ಪಾಟ್ ಮತ್ತು ಟೆಲಿಗ್ರಾಮ್ ಲಿಂಕ್ನ ಮೂಲಕ ನೀವು ಆಕ್ಸೆಸ್ ಅನ್ನು ಪಡ್ಕೊಬಹುದು. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಇಸ್ ಟೈಮ್ ಟು ಸ್ಟಾರ್ಟ್ ದ ಕ್ಲಾಸ್. ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಕನ್ವೆನ್ಷನ್ ಆಫ್ ಪಾರ್ಟೀಸ್ 26ರ ಶೃಂಗಸಭೆಯಲ್ಲಿ ನಿರ್ಧರಿಸಲಾದ ಜಾಗತಿಕ ಮಿಥೇನ್ ಪ್ರಜ್ಞೆಗೆ ಯಾವ ದೇಶಗಳು ಸಹಿ ಹಾಕಿಲ್ಲ? ಓಕೆ, ವಿಚ್ ಆಫ್ ದಿಸ್ ಕಂಟ್ರೀಸ್ ಹ್ಯಾವ್ ನಾಟ್ ಸೈನ್ಡ್ ದ ಗ್ಲೋಬಲ್ ಮಿಥೇನ್ ಪ್ಲೆಡ್ಜ್ ಲಾಂಚ್ಡ್ ಅಟ್ ದ COP26 ಸಮಿಟ್? ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, ದಟ್ ಇಸ್ ಚೈನಾ, ರಷ್ಯಾ ಅಂಡ್ ಇಂಡಿಯಾ. ಸೊ ನಿಮ್ಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ವಿಶ್ವಸಂಸ್ಥೆಯ ಕನ್ವೆನ್ಷನ್ ಆಫ್ ಪಾರ್ಟೀಸ್ 26 ಕ್ಲೈಮೇಟ್ ಕಾನ್ಫರೆನ್ಸ್ ಅದು UKಯ ಗ್ಲಾಸ್ಗೋ ಅಲ್ಲಿ ನಡೆಯಿತು. ಅದರಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಕೂಡ ಭಾಗವಹಿಸಿದ್ರು. ಸೊ ಈ ಒಂದು ಗ್ಲೋಬಲ್ ಆ ಒಂದು ಸಭೆಯಲ್ಲಿ ಜಾಗತಿಕ ಮೀಥೇನ್ ಪ್ರತಿಜ್ಞೆ ಅಂತ ಹೇಳುವಂತಹ ಒಂದು ಪ್ರತಿಜ್ಞೆಯನ್ನು ನವೆಂಬರ್ 2, 2021ರಂದು ಅವರೆಲ್ಲ ತೆಗೆದುಕೊಂಡ್ರು, ಅಂದ್ರೆ ಹೆಚ್ಚಿನವರು ತೆಗೆದುಕೊಂಡ್ರು. ಸರಿಸುಮಾರು 100 ದೇಶಗಳು ಆ ಒಂದು ಪ್ರತಿಜ್ಞೆಯಲ್ಲಿ ಪಾಲ್ಗೊಂಡಿವೆ ಅಥವಾ ಆ ಪ್ರತಿಜ್ಞೆಯನ್ನು ಒಪ್ಪಿಕೊಂಡು ಅದಕ್ಕೆ ಸಹಿ ಹಾಕಿದೆ. ಈ ಒಂದು ಜಾಗತಿಕ ಮೀಥೇನ್ ಪ್ರತಿಜ್ಞೆ ಎಂಬುದು USA ಮತ್ತು ಯುರೋಪಿಯನ್ ಒಕ್ಕೂಟಗಳ ಒಂದು ಜಂಟಿ ನಿರ್ಧಾರದಿಂದ ಅದು ಪ್ಲೆಡ್ಜ್ ಅಥವಾ ಪ್ರತಿಜ್ಞೆಯ ಒಂದು ಪ್ರತಿಜ್ಞೆ ಅವರು ಮಾಡಿದ್ದಾರೆ. ಈಗ ಈ ಪ್ಲೆಡ್ಜ್ ಅನ್ನು ಸರಿಸುಮಾರು ವಿಶ್ವದ 6 ಬೃಹತ್ ಆಗಿರುವಂತಹ ಈ ಒಂದು ಮೀಥೇನ್ ಅನ್ನು ಹೊರಸೂಸುವಂತಹ ದೇಶಗಳು ಆ ಒಂದು ಪ್ರತಿಜ್ಞೆಗೆ ಸಹಿ ಹಾಕಿದೆ. ಅವುಗಳಲ್ಲಿ USA, ಬ್ರೆಜಿಲ್, ಇಂಡೋನೇಷಿಯಾ, ನೈಜೀರಿಯಾ, ಪಾಕಿಸ್ತಾನ್ ಹಾಗೂ ಮೆಕ್ಸಿಕೋ. ಅದರಲ್ಲಿ ಉಳಿದ ಅಂದ್ರೆ ಮೀಥೇನ್ ಹೊರಸೂಸುವಿಕೆಯಲ್ಲಿ ತುಂಬಾನೇ ಪಾಲುದಾರರಾದಂತಹ ದೇಶಗಳಾದ ಚೈನಾ, ರಷ್ಯಾ, ಇಂಡಿಯಾ ಮತ್ತು ಇರಾನ್, ಭಾರತ ಮತ್ತು ಇರಾನ್, ಇವುಗಳು ಆ ಒಂದು ಪ್ರತಿಜ್ಞೆಗೆ ಇನ್ನೂ ಕೂಡ ಸಹಿ ಹಾಕಿಲ್ಲ. ಇದಕ್ಕೆ ಕಾರಣ ಏನಿರಬಹುದು ಅಂತ ಹೇಳಿದ್ರೆ, ಆ ಪ್ರತಿಜ್ಞೆ ಅನ್ವಯ ಅಂದ್ರೆ ಗ್ಲೋಬಲ್ ಮೀಥೇನ್ ಪ್ಲೆಡ್ಜ್ ಅಥವಾ ಜಾಗತಿಕ ಮೀಥೇನ್ ಪ್ರತಿಜ್ಞೆಗೆ ಸಂಬಂಧಿಸಿದಾಗೆ ಅವರು ಮೀಥೇನ್ ಹೊರಸೂಸುವಿಕೆಯನ್ನು 30% ಸರಿಸುಮಾರು 2030ರ ಒಳಗಾಗಿ ಕಡಿತಗೊಳಿಸ್ತೇವೆ ಅಂತ ಹೇಳುವಂತ ಒಂದು ಟಾರ್ಗೆಟ್ ಅನ್ನು ಇಟ್ಟುಕೊಂಡಿದ್ದಾರೆ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಆ ಒಂದು ರೀಸನ್ ಇಂದಾಗಿ ಕೂಡ ಉಳಿದ ದೇಶಗಳು ಅದಕ್ಕೆ ಸಹಿ ಹಾಕದೇ ಇರಬಹುದು ಅಥವಾ ಮುಂದೆ ಸಹಿ ಹಾಕಲೂಬಹುದು. ಸೊ ಆಸ್ ಆಫ್ ನೌ ಇಲ್ಲಿ 4 ದೇಶಗಳು ಈ ಒಂದು ಅಂದ್ರೆ ಪ್ರಮುಖವಾಗಿರುವಂತಹ 10 ಮೀಥೇನ್ ಎಮಿಟರ್ ದೇಶಗಳು, ಅದರಲ್ಲಿ ಭಾರತ ಕೂಡ ಬಂದಿದೆ. ಸೊ ಇವು ಆ ಒಂದು ಗ್ಲೋಬಲ್ ಮೀಥೇನ್ ಪ್ಲೆಡ್ಜ್ಗೆ ಅವರು ಸಹಿ ಹಾಕಿಲ್ಲ. ಸೊ ಈ ಸಹಿಯ ಅಥವಾ ಈ ಪ್ರತಿಜ್ಞೆಯ ಪ್ರಮುಖ ಉದ್ದೇಶ ಇಷ್ಟೇ: ಮೀಥೇನ್ ಹೊರಸೂಸುವಿಕೆಯನ್ನು ಸರಿಸುಮಾರು 30% ಅಷ್ಟು 2030ರೊಳಗೆ ಅದನ್ನು ಕಡಿಮೆಗೊಳಿಸುವಂಥದ್ದು. ಈಗ ಏನು ಮೀಥೇನ್ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ನಾವು ತಿಳ್ಕೊಂಡ್ಬಿಡುವ. ಸೊ ಗ್ರೀನ್ ಹೌಸ್ ಗ್ಯಾಸ್ ಅಥವಾ ಹಸಿರು ಮನೆ ಅನಿಲಗಳು ಅಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ಗುಂಪಿಗೆ ಸೇರುವಂತ ಅನಿಲಗಳು ಹೆಚ್ಚಾಗಿ ಭೂಮಿಯ ತಾಪಮಾನವನ್ನು ಹೆಚ್ಚು ಮಾಡಲಿಕ್ಕೆ ಪೂರಕವಾಗಿರುವಂತ ಅನಿಲಗಳು. So the greenhouse gases, they trap heat in the Earth's atmosphere and warm the planet. So ಈ ಹಸಿರು ಮನೆ ಅನಿಲಗಳು ಅಂತ ಏನಿದಾವೆ, ಸೊ ಅವು ಭೂಮಿಯ ತಾಪಮಾನವನ್ನು ಹೆಚ್ಚಾಗುವ ರೀತಿಯಲ್ಲಿ ಸೂರ್ಯನಿಂದ ಬರುವಂತಹ ಶಾಖವನ್ನು ಒಳಗೇನೆ ಹಿಡಿದಿಟ್ಟುಕೊಳ್ಳುವ ರೀತಿಯಲ್ಲಿ ಅದು ತಾಪಮಾನವನ್ನು ಹೆಚ್ಚು ಮಾಡುವಂಥದ್ದು. ಸೊ ಅದರಲ್ಲಿ ಪ್ರಮುಖವಾದಂತಹ ಅನಿಲಗಳು ಯಾವುದು ಅಂತ ಹೇಳಿದ್ರೆ, ಒಂದು ಕಾರ್ಬನ್ ಡೈಆಕ್ಸೈಡ್, ಎರಡನೇದು ಮೀಥೇನ್. ಸೊ ಹಾಗಾಗಿ ಮೀಥೇನ್ is the second most abundant greenhouse gases that is present in the atmosphere. ಸೊ ಪ್ರಾಥಮಿಕವಾದಂತಹ CHG ಅಥವಾ ಹಸಿರು ಮನೆ ಅನಿಲಗಳು ಯಾವುದು ಅಂತ ಹೇಳಿದ್ರೆ ಅದು ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಓಝೋನ್. ಅದೇ ರೀತಿ ಇತರ ಸಪ್ಲಿಮೆಂಟರಿ ಗ್ರೀನ್ ಹೌಸ್ ಗ್ಯಾಸಸ್ ಯಾವುದು ಅಂತ ಹೇಳಿದ್ರೆ ಕಾರ್ಬನ್ ಮೊನಾಕ್ಸೈಡ್, ಫ್ಲೋರಿನೇಟೆಡ್ ಗ್ಯಾಸಸ್, ಕ್ಲೋರೋಫ್ಲೋರೋಕಾರ್ಬನ್ಸ್, ಬ್ಲಾಕ್ ಕಾರ್ಬನ್ ದಟ್ ಇಸ್ ಸೂಟ್ ಅಂಡ್ ಬ್ರೌನ್ ಕಾರ್ಬನ್. ಸೊ ಎಲ್ಲದರಲ್ಲೂ ಕೂಡ ಕಾರ್ಬನ್ ನ ಅಂಶ, ಇಂಗಾಲದ ಅಂಶ ಇಲ್ಲಿ ಹೆಚ್ಚುವರಿಯಾಗಿ ಅಥವಾ ಪ್ರಮುಖ ಪಾತ್ರ ವಹಿಸುವಂತದನ್ನು ನಾವು ಕಾಣಬಹುದು. ಈಗ ಮೀಥೇನ್ ಅನ್ನು ತೆಗೆದುಕೊಂಡು ಕೂಡ ಅದು CHO, ಅಲ್ಲಿ ಕೂಡ ಇಂಗಾಲದ ಅಂಶವನ್ನು ನಾವು ಕಾಣಬಹುದು. ಕಾರ್ಬನ್ ಡೈಆಕ್ಸೈಡ್ ಇರಲಿ, ಕಾರ್ಬನ್ ಮೊನಾಕ್ಸೈಡ್ ಇರಲಿ. ಸೊ ಟೋಟಲ್ ಆಗಿ ಗ್ರೀನ್ ಹೌಸ್ ಗ್ಯಾಸಸ್ ಇದು ಜಾಗತಿಕ ತಾಪಮಾನಕ್ಕೆ ತುಂಬಾನೇ ಕಾಂಟ್ರಿಬ್ಯೂಟ್ ಮಾಡುವಂತ ಅನಿಲಗಳು. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ, ಅದರ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಜಾಗತಿಕ ನಿಟ್ಟಿನಲ್ಲಿ ಹಲವಾರು ದೇಶಗಳು ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದೇ ರೀತಿ ಈಗ ಇತ್ತೀಚೆಗೆ COP26 ಅಲ್ಲಿ ಮೀಥೇನ್ ಹೊರಸೂಸುವಿಕೆಗೆ ಸಂಬಂಧಿಸಿದಾಗೆ ಕೂಡ ಪ್ರತಿಜ್ಞೆಯೊಂದನ್ನು ಅವರು ಅನುಸರಿಸಿಕೊಂಡಿದ್ದಾರೆ. ಅದರಲ್ಲಿ ಇನ್ನೂ ಕೂಡ ಭಾರತ ಆ ಪ್ರತಿಜ್ಞೆಗೆ ಅವರು ಅದಕ್ಕೆ ಸಹಿ ಹಾಕಿಲ್ಲ. ಈಗ ಎರಡನೇ ಪ್ರಶ್ನೆ ಹೀಗಿದೆ:
ಹೊಸ ನೀತಿಗಳು, ಶಸ್ತ್ರಾಸ್ತ್ರಗಳು ಮತ್ತು ಸಲಕರಣೆಗಳ ಸಂಗ್ರಹಣೆಯನ್ನು ನಿರ್ಧರಿಸಲು ರಕ್ಷಣಾ ಸಚಿವಾಲಯದಲ್ಲಿ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವಂತ ಸಂಸ್ಥೆ ಯಾವುದು? A very important question. Which is the highest decision-making body in the Defense Ministry for deciding on new policies and procurement of weapons and equipment? So here the right answer is option C, that is Rakshana Swadhina Mandali or Defense Acquisition Council. ಸೊ ಇದು ಯಾಕೆ ನ್ಯೂಸ್ಗೆ ಬಂದಿದೆ ಅಥವಾ ಯಾಕೆ ಈ ಪ್ರಶ್ನೆಯನ್ನು ನಾವು ನ್ಯೂಸಲ್ಲಿ ಹಾಕೊಂಡಿದ್ದೇವೆ ಅಂತ ಹೇಳಿದ್ರೆ, ದ ಡಿಫೆನ್ಸ್ ಎಕ್ವಿಸಿಷನ್ ಕೌನ್ಸಿಲ್ ಇಸ್ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಇನ್ ದ ಡಿಫೆನ್ಸ್ ಮಿನಿಸ್ಟ್ರಿ ಫಾರ್ ಡಿಸೈಡಿಂಗ್ ಆನ್ ನ್ಯೂ ಪಾಲಿಸೀಸ್ ಅಂಡ್ ಕ್ಯಾಪಿಟಲ್ ಎಕ್ವಿಸಿಷನ್ಸ್ ಫಾರ್ ಆಲ್ ದ 3 ಸರ್ವಿಸಸ್, ದಟ್ ಇಸ್ ಆರ್ಮಿ, ನೇವಿ ಅಂಡ್ ಏರ್ಫೋರ್ಸ್ ಅಂಡ್ ಆಲ್ಸೋ ದ ಇಂಡಿಯನ್ ಕೋಸ್ಟ್ ಗಾರ್ಡ್. ಹಾಗೂ ಈ ಒಂದು ಕೌನ್ಸಿಲ್ ಇದೆಯಲ್ಲ, ರಕ್ಷಣಾ ಸ್ವಾಧೀನ ಮಂಡಳಿ ಅಂತ ಹೇಳುವಂತ ಈ ಮಂಡಳಿ ಏನಿದೆ, ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಿಸಿದಾಗೆ ಎಲ್ಲ ಅದು ವೆಪನ್ಸ್ಗಳಿರ್ಬೋದು, ಶಸ್ತ್ರಾಸ್ತ್ರ ಸಲಕರಣೆಗಳ ಸಂಗ್ರಹಣೆಯನ್ನು ನಿರ್ಧರಿಸುವಂಥದ್ದಿರ್ಬೋದು ಅಥವಾ ಖರೀದಿಗೆ ಸಂಬಂಧಿಸಿದಾಗೆ ಎಲ್ಲದಕ್ಕೂ ಕೂಡ ಇದು ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಿಸಿದಾಗೆ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವಂತ ಒಂದು ಸಂಘ ಅಥವಾ ಒಂದು ಕೌನ್ಸಿಲ್ ಆಗಿದೆ, ಸಮಿತಿಯಾಗಿದೆ. ಹಾಗೂ ಇದರ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ, ಈ ಮಂಡಳಿಯ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ನಮ್ಮ ರಕ್ಷಣಾ ಸಚಿವರು. ಇದನ್ನು ಯಾವತ್ತು ಅದು ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿದ್ರೆ 2001ರಲ್ಲಿ ಅದು ಅಸ್ತಿತ್ವಕ್ಕೆ ಬಂತು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಾರ್ಗಿಲ್ ಯುದ್ಧ 1999ರ ಕಾರ್ಗಿಲ್ ಯುದ್ಧದ ನಂತರ ಈ ರಾಷ್ಟ್ರೀಯ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿದ ಸುಧಾರಣೆಗಳ ಒಂದು ಶಿಫಾರಸಿನ ಆಧಾರದ ಮೇಲೆ ಈ ಒಂದು ರಕ್ಷಣಾ ಸ್ವಾಧೀನ ಮಂಡಳಿ ಅಂತ ಹೇಳುವಂತ ಈ ಮಂಡಳಿಯು ಅಸ್ತಿತ್ವಕ್ಕೆ ಬಂತು. ಹಾಗೂ ಇದರ ಚೇರ್ಮನ್ ಅಥವಾ ಇದರ ಅಧ್ಯಕ್ಷರಾಗಿರುವಂಥದ್ದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವರು. ಸೊ ಇದು ಯಾಕೆ ಈಗ ನ್ಯೂಸ್ ಅಲ್ಲಿ ಬಂದಿದೆ? ಸೊ ಡಿಫೆನ್ಸ್ ಎಕ್ವಿಸಿಷನ್ ಕೌನ್ಸಿಲ್ ಅಥವಾ ಈ ರಕ್ಷಣಾ ಸ್ವಾಧೀನ ಮಂಡಳಿ ಎಂಬುದು ಸರಿಸುಮಾರು 7,965 ಕೋಟಿ ರೂಪಾಯಿಗಳ ಕೆಲವೆಲ್ಲ ಒಂದು ಕ್ಯಾಪಿಟಲ್ ಎಕ್ವಿಸಿಷನ್ ಮತ್ತು ಮಾಡರ್ನೈಸೇಷನ್ ಪ್ರಪೋಸಲ್ಸ್ ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರ ಸಲಕರಣೆಗಳಿಗೆ ಸಂಬಂಧಿಸಿದಾಗಿ ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಹೊಸ ರೀತಿಯ ಈ ಒಂದು ಸಲಕರಣೆಗಳ ಸಂಗ್ರಹಣೆ ಮತ್ತು ಖರೀದಿಗೆ ಸಂಬಂಧಿಸಿದಾಗಿ ಇಷ್ಟು ಮೊತ್ತದ ಒಂದು ಪ್ರಪೋಸಲ್ ಅನ್ನು ಕ್ಲಿಯರೆನ್ಸ್ ಕೊಟ್ಟಿದೆ. ಯಾವುದು? ಡಿಫೆನ್ಸ್ ಎಕ್ವಿಸಿಷನ್ ಕೌನ್ಸಿಲ್ ಅಂತ ಹೇಳುವಂತ ಈ ಅಂಶ ನ್ಯೂಸ್ ಅಲ್ಲಿ ಬಂದಿರುವ ಕಾರಣ ಈ ಪ್ರಶ್ನೆಯನ್ನು ನಾವು ಹಾಕಬೇಕಾಗಿ ಬಂತು. ಸೊ ಇದು ನಿಮಗೆ ಗೊತ್ತಿರಬೇಕು. The highest decision-making body in the Defense Ministry for deciding on new policies and procurement of weapons and equipment is a Defense Acquisition Council. ಈಗ ಮೂರನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಪ್ರಮುಖ ಒಕ್ಕೂಟಗಳನ್ನು ಭಾರತವು ಪ್ರಾರಂಭಿಸಿದೆ? So which of these major coalitions are launched by India? So here the right answer is option C. A ಮತ್ತು B ಎರಡೂ ಕೂಡ. ಸೊ ಹಾಗಾಗಿ ಇಲ್ಲಿ ನಾವು ನೋಡಬಹುದು, The Coalition for Disaster Resilience Infrastructure, that is CDRI. ಓಕೆ, ಸೊ ಇದು ಅಂತಾರಾಷ್ಟ್ರೀಯ ಒಕ್ಕೂಟ ಅಂದ್ರೆ ದೇಶಗಳ ಒಂದು ಒಕ್ಕೂಟವಾಗಿದ್ದು, ಇದನ್ನು ಭಾರತವು ಅಂದ್ರೆ ಭಾರತದ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ನರೇಂದ್ರ ಮೋದಿ ಅವರು 2019ಕ್ಕೆ ವಿಶ್ವಸಂಸ್ಥೆಯ ಹವಾಮಾನ ಕ್ರಿಯಾ ಶೃಂಗಸಭೆ ನ್ಯೂಯಾರ್ಕ್ ಅಲ್ಲಿ ನಡೆದಂತ ವಿಶ್ವಸಂಸ್ಥೆಯ ಹವಾಮಾನ ಕ್ರಿಯಾ ಶೃಂಗಸಭೆಯಲ್ಲಿ ಅದನ್ನು ಲಾಂಚ್ ಮಾಡಿರುವಂಥದ್ದು. ಕೋalition ಫಾರ್ ಡಿಸಾಸ್ಟರ್ ರಿಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳುವಂತ ಈ ಒಂದು ಅಂಶ. ಸೊ ಇದು ಪ್ರಮುಖವಾಗಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಈ ಒಂದು ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಈ ಒಕ್ಕೂಟ ಪ್ರಮುಖವಾಗಿ ಈ ಒಂದು ವಿಪತ್ತು ಸಂಭವಿಸುವಂತ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಮೂಲಭೂತವಾಗಿ ಬೇಕಾಗುವಂತ ಕೆಲವೆಲ್ಲ ಮೂಲಭೂತ ಸೌಕರ್ಯಗಳು ಇರ್ಬೋದು, ರಕ್ಷಣಾ ಸಾಮಗ್ರಿಗಳಿರ್ಬೋದು, ಹಾಗೂ ಸುಸ್ಥಿರವಾದ ಅಭಿವೃದ್ಧಿಗೆ ಸಂಬಂಧಿಸಿದಾಗೆ ಡಿಸಾಸ್ಟರ್ ರಿಸ್ಕ್ ಅನ್ನು ಯಾವ ರೀತಿಯಾಗಿ ಸಪೋರ್ಟ್ ಮಾಡಬಹುದು ನೋಡಿ, ಆ ನಿಟ್ಟಿನಲ್ಲಿ ಇದು ಪ್ರಮುಖವಾಗಿ ಇದು ಕಾರ್ಯನಿರ್ವಹಿಸುವಂಥದ್ದು. ಸೊ ಇದರಲ್ಲಿ 22 ದೇಶಗಳು ಮತ್ತು 7 ಸಂಸ್ಥೆಗಳು ಈ ಒಂದು ಕೋalition ಅಲ್ಲಿ ಒಟ್ಟುಗೂಡಿವೆ. ಹಾಗೂ ಈ CDRI ಸೆಕ್ರೆಟೇರಿಯೇಟ್ ಇದೆಯಲ್ಲ, ಇದರ ಬೇಸ್ ಇರುವುದು ನವದೆಹಲಿಯಲ್ಲಿ. ಅದೇ ರೀತಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಹೇಳುವಾಗ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ 124 ದೇಶಗಳ ಒಂದು ಒಕ್ಕೂಟ ಅದು. ಹಾಗೂ ಇದು ಭಾರತದ ಕೂಡ ಇನಿಷಿಯೇಟಿವ್. ಇದನ್ನು ಕೂಡ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ನರೇಂದ್ರ ಮೋದಿ ಅವರು 2015ರಲ್ಲಿ ಲಂಡನ್ UK ಅಲ್ಲಿ ಸೂರ್ಯಪುತ್ರ ದೇಶಗಳ ಒಂದು ಒಕ್ಕೂಟ ಅಂತ ಹೇಳುವಂತ ಒಂದು ಆ ಇನಿಷಿಯೇಟಿವ್ ಅಲ್ಲಿ ಅದನ್ನು ಆ ಉಪಕ್ರಮವನ್ನು ಅವರು ಪ್ರಾರಂಭಿಸಿದ್ರು. ಅದೇ ರೀತಿ 2016ರಲ್ಲಿ ನರೇಂದ್ರ ಮೋದಿ ಅವರು ಮತ್ತು ಫ್ರೆಂಚ್ ಪ್ರೆಸಿಡೆಂಟ್
ಫ್ರಾಂಕೋಸ್ ಹೊಲ್ಯಾಂಡೆ. ಸೊ ಇವರು ಜಂಟಿಯಾಗಿ ಈ ಒಂದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಂಬಂಧಿಸಿದಾಗೆ ಒಂದು ಫೌಂಡೇಶನ್ ಸ್ಟೋನ್ ಅನ್ನು ಅವರ ISA ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅಂದ್ರೆ ಗುರುಗ್ರಾಮದಲ್ಲಿರುವಂತ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದರ ಸೆಕ್ರೆಟೇರಿಯಟ್ಗೆ ಅವರು ಇನಾಗ್ರೇಷನ್ ಅಥವಾ ಫೌಂಡೇಶನ್ ಸ್ಟೋನ್ ಅನ್ನು ಕೂಡ ಹಾಕ್ತಾರೆ. ಸೊ ಇದು ಯಾಕೆ ಈಗ ನ್ಯೂಸ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಈ IRIS ಅಂತ ಹೇಳುವಂಥದ್ದು ಇದು ಭಾರತದ ಒಂದು ಇನಿಷಿಯೇಟಿವ್, ಇನ್ಫ್ರಾಸ್ಟ್ರಕ್ಚರ್ ಫಾರ್ ರಿಸಿಲಿಯಂಟ್ ಸ್ಟೇಟ್ಸ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಐರಿಸ್ ಮತ್ತು ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಅಂತ ಹೇಳುವಂಥದ ಬಗ್ಗೆ ಈ COP 26ರ ಈ ಒಂದು ಶೃಂಗಸಭೆಯ 2ನೇ ದಿವಸದಂದು ಇದನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಆಗ್ಲೇ ಹೇಳಿದಾಗೆ ಇಟ್ ಈಸ್ ಅ ಕೋalition ಫಾರ್ ಡಿಸಾಸ್ಟರ್ ರಿಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್, ಹಾಗೂ ಹೆಚ್ಚಾಗಿ ಒಂದು ವಿಪತ್ತು ಸಂಭವಿಸುವಂತಹ ಸಂದರ್ಭದಲ್ಲಿ ಏನೆಲ್ಲ ಒಂದು ರೀತಿಯ ರೀಸ್ಟ್ರಕ್ಚರಿಂಗ್ ಬಿಲ್ಡಿಂಗ್ ಕೆಪಾಸಿಟೀಸ್ಗಳನ್ನು, ಪೈಲಟ್ ಪ್ರಾಜೆಕ್ಟ್ಸ್ಗಳನ್ನು ಹಮ್ಮಿಕೊಳ್ಬಹುದು ಅಂತ ಹೇಳುವಂತ ನಿಟ್ಟಿನಲ್ಲಿ ಇದನ್ನು ಮಾಡ್ಕೊಂಡಿರುವಂಥದ್ದು. ಅದೇ ರೀತಿ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತ ಹೇಳುವಂತ ಒಂದು ಜಾಲರಿ ಅಥವಾ ಒಂದೇ ಸೂರ್ಯ ಒಂದೇ ವಿಶ್ವ ಒಂದೇ ಜಾಲರಿ ಅಂತ ಹೇಳುವಂತ ಆ ನಿಟ್ಟಿನಲ್ಲೂ ಕೂಡ ಈ ಸೌರಶಕ್ತಿಯ ಸಮರ್ಪಕ ಬಳಕೆಗೆ ಪೂರಕವಾಗಿ ಈ ಒಂದು ಒಸೋವಾಗ್ ಅಂತ ಹೇಳುವಂತ ಇನಿಷಿಯೇಟಿವ್ ಪ್ಲಾನ್ ಅನ್ನು ಕೂಡ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನ ಮೆಂಬರ್ ಕಂಟ್ರೀಸ್ ನ ಅಡಿಯಲ್ಲಿ ಬರುವಂತ ಈ ಉಪಕ್ರಮದಲ್ಲಿ ಅದನ್ನು ಲಾಂಚ್ ಮಾಡಿದ್ದಾರೆ. 4ನೇದು, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ನಿರ್ಬಂಧಗಳ ಮೂಲಕ ಅಮೆರಿಕದ ವಿರೋಧಿಗಳನ್ನು ಎದುರಿಸುವ ಕಾಯ್ದೆಯ ಪ್ರಮುಖ ಉದ್ದೇಶವು ಯಾವ ದೇಶಗಳನ್ನು ದಂಡನಾತ್ಮಕ ಕ್ರಮಗಳ ಮೂಲಕ ಎದುರಿಸುವುದು ಅಂತ ಇದೆ. ಸೊ ಇಲ್ಲಿ ಸರಿ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ, ಕೌಂಟ್ರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ದ ಸ್ಯಾಂಕ್ಷನ್ಸ್ ಆಕ್ಟ್, ಕ್ಯಾಟ್ಸಾ ಆಕ್ಟ್ ಅಂತ ಹೇಳುವಂಥದ್ದು. ದ ಕೋರ್ ಆಬ್ಜೆಕ್ಟಿವ್ ಇಸ್ ಟು ಕೌಂಟರ್ ವಿಚ್ ಕಂಟ್ರೀಸ್ ಥ್ರೂ ದ ಪ್ಯುನಿಟಿವ್ ಮೆಷರ್ಸ್. ಸೊ ದ ರೈಟ್ ಆನ್ಸರ್ ಇಸ್ ಇರಾನ್, ರಷ್ಯಾ ಮತ್ತು ಕೊರಿಯಾ. ಸೊ ಏನಿದು ಕ್ಯಾಟ್ಸಾ ಆಕ್ಟ್, ಇದರ ಬಗ್ಗೆ ಕೂಡ ನಾವು ಹಿಂದಿನ ಒಂದು ನ್ಯೂಸ್ ವಿಡಿಯೋದಲ್ಲಿ ತುಂಬಾನೇ ದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಸೊ ಕ್ಯಾಟ್ಸಾ ಆಕ್ಟ್ ಅಂತ ಹೇಳಿದ್ರೆ ಈ ಕಾಯ್ದೆ USA ಸಂಬಂಧಿಸಿದ ಒಂದು ಕಾಯ್ದೆ, ಹಾಗೂ ಈ ಕಾಯ್ದೆ ಅನ್ವಯ ನಿರ್ಬಂಧಗಳ ಮೂಲಕ ಅಮೆರಿಕದ ವಿರೋಧಿಗಳನ್ನು ಎದುರಿಸುವ ಕಾಯ್ದೆ. ಸೊ ಇದರ ಪ್ರಮುಖ ಉದ್ದೇಶ ಇಷ್ಟೇ. ಇದು 2017ರಲ್ಲಿ ಅದು ಜಾರಿಗೆ ಬಂದಂತ ಕಾಯ್ದೆ. ಅಮೆರಿಕದ ಎಲ್ಲಾ ರೀತಿಯ ವ್ಯವಹಾರ ಒಪ್ಪಂದಗಳಿಗೆ ಪೂರಕವಾಗಿ ನಡೆದುಕೊಳ್ಳದಂತಹ ದೇಶಗಳು, ಅದರಲ್ಲಿ ಪ್ರಮುಖವಾಗಿ ಇರಾನ್, ರಷ್ಯಾ ಮತ್ತು ಕೊರಿಯಾ. ಸೊ ಇವುಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸುವ ಮೂಲಕ ಇತರ ದೇಶಗಳನ್ನು ಕೂಡ ಒಂದು ರೀತಿ ಇವರುಗಳಿಗಿಂತ ಒಂದು ಬೇರೆನೇ ಆಗಿ ಇವರನ್ನು ಮ್ಯಾನೇಜ್ ಮಾಡುವ ರೀತಿಯಲ್ಲಿ ಅಥವಾ ಇವರನ್ನು ದಂಡನಾತ್ಮಕ ಕ್ರಮಗಳ ಮೂಲಕ ಎದುರಿಸುವುದು ಈ ಒಂದು ಕಾಯ್ದೆಯ ಪ್ರಮುಖ ಉದ್ದೇಶ ಆಗಿದೆ. ಸೊ ಇದು ರಷ್ಯಾದ ರಕ್ಷಣಾ ಮತ್ತು ಗುಪ್ತಚರ ಕ್ಷೇತ್ರದೊಂದಿಗೆ ಮಹತ್ವದ ವಹಿವಾಟುಗಳಲ್ಲಿ ತೊಡಗಿರುವ ದೇಶಗಳ ವಿರುದ್ಧ ನಿರ್ಬಂಧಗಳನ್ನು ಒಳಗೊಂಡಿದೆ. ನಾವು ಪ್ಲೀಸ್ ರಿಮೆಂಬರ್ ದಿಸ್. ಏನಂತ ಹೇಳಿದ್ರೆ ಈ ಕ್ಯಾಟ್ಸಾ ಆಕ್ಟ್ ಪ್ರಕಾರ ಯಾವೆಲ್ಲ ದೇಶಗಳು ಈ 3 ದೇಶಗಳೊಂದಿಗೆ ರಕ್ಷಣಾ ಹಾಗೂ ಇತರ ವ್ಯವಹಾರಗಳನ್ನು ತೊಡಗಿಕೊಂಡಿದೆ, ಆ ದೇಶಗಳಿಗೂ ಕೂಡ ಈ ಕ್ಯಾಟ್ಸಾ ಕಾಯ್ದೆಯ ಪ್ರಕಾರ ಅವರು ನಿರ್ಬಂಧ ಅಂದ್ರೆ USA ಇಂದ ನಿರ್ಬಂಧಕ್ಕೆ ಒಳಗಾಗ್ತದೆ ಅಂತ ಹೇಳುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶ ಅಂದ್ರೆ ಭಾರತ ನವೆಂಬರ್ 2021ರಲ್ಲಿ ಅಂದ್ರೆ ಈ ತಿಂಗಳಲ್ಲಿ ಒಂದು ಕ್ಷಿಪಣಿಗೆ ಸಂಬಂಧಿಸಿದ ಒಂದು ಪ್ರೊಕ್ಯೂರ್ಮೆಂಟ್ S-400 ಅಂತ ಹೇಳುವಂತ ಮಿಸೈಲ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್ ಅನ್ನು ರಷ್ಯಾದಿಂದ ಅದು ಪರ್ಚೇಸ್ ಮಾಡ್ಲಿಕ್ಕಿದೆ. ಸೊ ಆ ರೀತಿ ಮಾಡಿದ್ರೆ ಕ್ಯಾಟ್ಸಾ ಆಕ್ಟ್ ಪ್ರಕಾರ ಏನಾಗ್ತಿದೆ ಅಂತ ಹೇಳಿದ್ರೆ US ಸ್ಯಾಂಕ್ಷನ್ಸ್ ನ ಪ್ರಕಾರ ಅದು ನಮ್ಮ ದೇಶದ ಮೇಲೂ ಕೂಡ ನಿರ್ಬಂಧ ನಮಗೆ ಅನ್ವಯ ಆಗ್ತದೆ USA ವಿರುದ್ಧ. ಸೊ ಹಾಗಾಗಿ ಇದು ಅಕ್ಟೋಬರ್ 29, 2021 ನ್ಯೂಸ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ಹೇಳಿದ್ದೇವೆ. ಸೊ ಪ್ಲೀಸ್ ಗೋ ಥ್ರೂ ದಿಸ್ ವಿಡಿಯೋ. ಸೊ ಆಗ ನಾವು ಹೇಳಿದ್ದೇವೆ ಭಾರತ ಈ ಒಂದು ವ್ಯವಸ್ಥೆಯನ್ನು ಅಥವಾ ಈ ಪ್ರಕ್ರಿಯೆಯನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಿದೆ ಅಂತ ಹೇಳಿ ಅಂತಾರಾಷ್ಟ್ರೀಯ ನಿಟ್ಟಿನಲ್ಲಿ ನೋಡಬೇಕು ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ನ್ಯೂಸ್ ನಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಿಪಬ್ಲಿಕನ್ ಸೆನೇಟರ್ಸ್ ಸಪೋರ್ಟ್ ಕ್ಯಾಟ್ಸಾ ವೇಯರ್ ಫಾರ್ ಇಂಡಿಯಾ. ಅಂದ್ರೆ ಅಮೆರಿಕದ ರಿಪಬ್ಲಿಕನ್ ಸೆನೇಟರ್ಸ್ ಏನಿದ್ದಾರೆ ಅವರು ಭಾರತಕ್ಕೆ ಇದರಿಂದ ನಾವು ರಿಯಾಯಿತಿ ಕೊಡಬಹುದು ಅಂತ ಹೇಳುವಂಥದ್ದು. ಅಂದ್ರೆ ಕ್ಯಾಟ್ಸಾ ಭಾರತಕ್ಕೆ ಅನ್ವಯ ಆದ್ರೂ ಕೂಡ ಇಂಡಿಯಾ ಪರವಾಗಿಲ್ಲ, ಅದಕ್ಕೆ ಇದನ್ನು ನಾವು ವೇವ್ ಮಾಡಬಹುದು ಅಂತ ಹೇಳುವಂತ ಒಂದು ಅಮೆಂಡ್ಮೆಂಟ್ ಅನ್ನು ತರುವಂತ ಒಂದು ನಿಟ್ಟಿನಲ್ಲಿ ಇದ್ದಾರೆ. ಸಿ ದ 3 ರಿಪಬ್ಲಿಕನ್ ಸೆನೇಟರ್ಸ್ ಹ್ಯಾವ್ ಇಂಟ್ರೊಡ್ಯೂಸ್ ಅನ್ ಅಮೆಂಡ್ಮೆಂಟ್ ಟು ದ ನ್ಯಾಷನಲ್ ಡಿಫೆನ್ಸ್ ಆಥರೈಸೇಷನ್ ಆಕ್ಟ್ ವೇರ್ ಬೈ ಕ್ವಾಡ್ ಪಾರ್ಟ್ನರ್ ಕಂಟ್ರೀಸ್, ಸೊ ಕ್ವಾಡ್ ದೇಶಗಳಾದ US, ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್, ದೇ ಡು ನಾಟ್ ಈಸಿಲಿ ಕಮ್ ಅಂಡರ್ ಕ್ಯಾಟ್ಸಾ ಸ್ಯಾಂಕ್ಷನ್. ಸೊ ಇದು ಬಾರಿ ಒಂದು ಏನ್ ಹೇಳೋದು ತುಂಬಾ ಚಾಣಾಕ್ಷತನದಿಂದ ಇದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಸೊ ಭಾರತಕ್ಕೂ ಕೂಡ ಈ ಪ್ರೊಕ್ಯೂರ್ಮೆಂಟ್ ಬೇಕಾಗಿದೆ. ಸೊ ಬಹುತೇಕ ನಮ್ಮ ದೇಶ ವಿದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಮಾಡುವಂತ ಒಂದು ಇನ್ಫ್ಲುಯೆನ್ಸ್ ಇಂದ ಇರ್ಬೋದೋ ಏನೋ. ಸೊ ಇದನ್ನು ಯಾವ ರೀತಿ ಅವರ ರಾಷ್ಟ್ರೀಯ ಡಿಫೆನ್ಸ್ ಆಥರೈಸೇಷನ್ ಆಕ್ಟ್ ಗೆ ಒಂದು ತಿದ್ದುಪಡಿ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ,
ಈ ಕ್ಯಾಟ್ಸಾ ಕಾಯ್ದೆ ಅನ್ವಯ ಕ್ವಾಡ್ ದೇಶದ ಸದಸ್ಯರಿಗೆ ಇದು ಅನ್ವಯ ಆಗುವುದಿಲ್ಲ. ದೇ ಡು ನಾಟ್ ಈಸಿಲಿ ಕಮ್ ಅಂಡರ್ ಕ್ಯಾಟ್ಸಾ ಸ್ಯಾಂಕ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ವಾಡ್ ದೇಶಗಳಲ್ಲಿ ಹ್ಯಾವ್ US, ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್. ಸೊ ಆ ನಿಟ್ಟಿನಲ್ಲಿ ಈ ಕ್ಯಾಟ್ಸಾ ಕಾಯ್ದೆಯ ನಿರ್ಬಂಧ ನಮ್ಮ ದೇಶಕ್ಕೆ ಲಗಾವ್ ಆಗ್ಲಿಕ್ಕಿಲ್ಲ ಅಂತ ಹೇಳುವಂತ ಒಂದು ಸನ್ನಿವೇಶ ಇದರಿಂದ ನಮಗೆ ಕಾಣ್ತದೆ. ಫಿಫ್ತ್ ಕ್ವೆಶ್ಚನ್, ಆಸ್ತಿ ಪುನರ್ನಿರ್ಮಾಣ ಕಂಪನಿಗಳ ಕಾರ್ಯನಿರ್ವಹಣೆಯನ್ನು ಸುವ್ಯವಸ್ಥಿತಗೊಳಿಸಲು ಸ್ಥಾಪಿಸಲಾದ RBI ಪ್ಯಾನೆಲ್ನ ಮುಖ್ಯಸ್ಥರು ಯಾರು? Who headed the RBI panel set up to streamline the functioning of asset reconstruction companies, that is the ARCs? So here the right answer is option A, that is Sudarshan Sen. So RBI committee has set up to streamline the functioning of asset reconstruction companies, which is headed by the former RBI executive director, that is Sudarshan Sen. ಈಗ 6ನೇ ಪ್ರಶ್ನೆ, ವೈಟ್ ಗೂಡ್ಸ್ ಎಂದರೇನು? ಸೊ ವಾಟ್ ಆರ್ ವೈಟ್ ಗೂಡ್ಸ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಹೆವಿ ಕನ್ಸ್ಯೂಮರ್ ಡ್ಯೂರಬಲ್ಸ್ ಆರ್ ಲಾರ್ಜ್ ಹೋಮ್ ಅಪ್ಲಯನ್ಸಸ್. ಭಾರಿ ಗ್ರಾಹಕ ಬಾಳಿಕೆ ಬರುವ ವಸ್ತುಗಳು ಅಥವಾ ದೊಡ್ಡ ಗೃಹೋಪಯೋಗಿ ವಸ್ತುಗಳು ಅಂತ ಅರ್ಥ. ಸೊ ವೈಟ್ ಗೂಡ್ಸ್ ಯಾಕೆ ನ್ಯೂಸ್ ಅಲ್ಲಿ ಬಂದಿದೆ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೈಟ್ ಗೂಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಡುವ. ಇವು ಹೆಚ್ಚಾಗಿ ದೊಡ್ಡ ಮಟ್ಟಿನ ಈ ಒಂದು ಗೃಹೋಪಯೋಗಿ ವಸ್ತುಗಳಾದಂಥ ಈ ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮೆಷಿನ್ ಇರ್ಬೋದು, ಏರ್ ಕಂಡೀಷನರ್ಸ್ ಇರ್ಬೋದು, LED ಲೈಟ್ಸ್ ಇರ್ಬೋದು, ಡಿಶ್ ವಾಷಸ್ ಇರ್ಬೋದು. ಸೊ ಇವೆಲ್ಲ ವೈಟ್ ಗೂಡ್ಸ್ನ ವ್ಯಾಪ್ತಿಗೆ ಬರುವಂಥದ್ದು. ಅದಲ್ಲದೆ ವೈಟ್ ಗೂಡ್ಸ್ ಅನ್ನು ಕೆಲವು ಸಲ ಈ ಕಾಟನ್ ಆರ್ಟಿಕಲ್ಸ್, ಕರ್ಟನ್ಸ್, ಟವಲ್ಸ್, ಬೆಡ್ ಶೀಟ್ಸ್, ಸೊ ಅದಕ್ಕೂ ಕೂಡ ವೈಟ್ ಗೂಡ್ಸ್ ಅಂತ ರೆಫರ್ ಮಾಡ್ತಾರೆ. ಬಟ್ ಟ್ರೆಡಿಷನಲ್ ಇನ್ ಕನ್ಸ್ಯೂಮರ್ ಅಪ್ಲಯನ್ಸಸ್ ನಾವು ವೈಟ್ ಗೂಡ್ಸ್ಗೆ ಹೆಚ್ಚಾಗಿ ಮನೆ ಬಳಕೆಗೆ ಬೇಕಾಗುವಂತ ಬೃಹತ್ ಸಾಮಗ್ರಿಗಳು ಈ ಒಂದು ಪಟ್ಟಿಯಲ್ಲಿ ಬರುವಂಥದ್ದು. ಸೊ ವೈಟ್ ಗೂಡ್ಸ್ನ ಪ್ರಶ್ನೆ ನಾವಿವತ್ತು ಯಾಕೆ ಹಾಕೊಂಡಿದ್ದೇವೆ ಅಂತ ಹೇಳಿದ್ರೆ, Department for Promotion and Industrial and Internal Trade is coordinating with the implementation of all PLI schemes. PLI scheme for white goods, that is air conditioners and LED light sectors, with an outlay of rupees 6,238 crore. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಇಂಡಸ್ಟ್ರಿ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಮೋಟ್ ಮಾಡಲಿಕ್ಕೆ ಅಥವಾ ಅದಕ್ಕೆ ಉತ್ತೇಜನ ಕೊಡಲಿಕ್ಕೆ ಉತ್ಪಾದನಾ ಪ್ರೋತ್ಸಾಹಕ ಯೋಜನೆ PLI ಸ್ಕೀಮ್ ಅಂತ ಹೇಳುವಂತ ಒಂದು ಸ್ಕೀಮ್ ಅನ್ನು ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಈಸ್ PLI ಸ್ಕೀಮ್? ಇಟ್ ಇಸ್ ಕಾಲ್ಡ್ ಆಸ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಹೇಳಿಬಿಟ್ಟು. PLI ಅಂತ ಹೇಳಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಇದೆ, ಅದು ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ್ದು. ಪ್ರೊಡಕ್ಷನ್ಗೆ ಸಂಬಂಧಿಸಿದಾಗಿ ಒಂದು ಉತ್ಪಾದಕ ಪ್ರೋತ್ಸಾಹಕ ಯೋಜನೆ ಅಂತ ಇದೆ PLI ಸ್ಕೀಮ್. ಸೊ ಇದನ್ನು ದೇಶೀಯ ವಸ್ತುಗಳ ಒಂದು ಉತ್ಪಾದನೆಗೆ ಸಂಬಂಧಿಸಿದಾಗಿ ಹಾಗೂ ಇಂಪೋರ್ಟ್ ಬಿಲ್ಸ್ಗಳನ್ನು ಕಟ್ ಡೌನ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರವು ಮಾರ್ಚ್ 2020ರಲ್ಲಿ ಒಂದು PLI ಸ್ಕೀಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಮುಖ್ಯವಾಗಿ ನಮ್ಮ ದೇಶೀಯ ಕಂಪನಿಯ ಉತ್ಪಾದನೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಸಾಮಗ್ರಿಗಳನ್ನು, ಉತ್ಪನ್ನಗಳನ್ನು ಸ್ಥಳೀಯ ಒಂದು ರೇಟ್ನಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಮಾಡಲಿ ಎಂಬ ಒಂದು ನಿಟ್ಟಿನಲ್ಲಿ ಅವುಗಳಿಗೆ ಒಂದು ಪ್ರೋತ್ಸಾಹಕ ನಿಟ್ಟಿನ ಇಂಟೆನ್ಸಿವ್ಸ್ ಅನ್ನು ಕೊಡುವಂಥದ್ದು. ಸೊ ಈ PLI ಸ್ಕೀಮ್ ಅನ್ನು 13 ಸೆಕ್ಟರ್ಗಳಿಗೆ ಯೂನಿಯನ್ ಬಜೆಟ್ 2021-22 ಅದಕ್ಕೆ ಅವರು ಲಗಾವ್ ಮಾಡಿದ್ದಾರೆ. ಓಕೆ, ಸೊ ಯಾವುದೆಲ್ಲ ಅಂತ ಹೇಳಿದ್ರೆ ಟೆಕ್ಸ್ಟೈಲ್ಗೆ, ಆಟೋಮೊಬೈಲ್ಸ್ಗೆ, ಫಾರ್ಮಸ್ಯೂಟಿಕಲ್ಸ್ಗೆ, IT ಹಾರ್ಡ್ವೇರ್ಗೆ, ಅದೇ ರೀತಿ ಟೆಲಿಕಾಂ ಎಕ್ವಿಪ್ಮೆಂಟ್ಸ್ಗೆ, ವೈಟ್ ಗೂಡ್ಸ್. ಸೊ ವೈಟ್ ಗೂಡ್ಸ್ ಕೂಡ ಅದರಲ್ಲಿ ಬರ್ತದೆ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡುವಂತಹ ಈ ಒಂದು ದೇಶೀಯ ಕಂಪನಿಗಳು ಈ ವೈಟ್ ಗೂಡ್ಸ್ ಪ್ರೊಡಕ್ಷನ್ಗೆ ಸಂಬಂಧಿಸಿದಾಗಿ ಅಂತಾರಾಷ್ಟ್ರೀಯ ಮಟ್ಟಿನ ಒಂದು ಸೇಲ್ಸ್ಗೆ ಪೂರಕವಾಗಿ ಅದು ಮುಂದೆ ಹೋದ್ರೆ ಈ ಒಂದು PLI ಸ್ಕೀಮ್ಗಳು ಆ ಒಂದು ಕಂಪನಿಗಳಿಗೆ ಲಗಾವಾಗ್ತದೆ. ಬೇಸಿಕಲಿ ಇದೊಂದು ಇನ್ಸೆಂಟಿವ್ ಇಂಟ್ರೊಡಕ್ಷನ್ ಅಥವಾ ಇನ್ಸೆಂಟಿವ್ ಬೂಸ್ಟ್ ಮಾಡಲಿಕ್ಕೆ ಇರುವಂತಹ ಒಂದು ಪ್ರೊಡಕ್ಷನ್ ಅನ್ನು ಬೂಸ್ಟ್ ಮಾಡಲಿಕ್ಕೆ ಇರುವಂತಹ ಒಂದು ಸ್ಕೀಮ್. ಸೊ ಇದಿಷ್ಟು ಇವತ್ತಿನ ಒಂದು ಈ ವಿಚಾರಗಳಿಗೆ ಸಂಬಂಧಿಸಿದ ಒಂದು ನ್ಯೂಸ್ ಐಟಮ್ಸ್. ಹೆಚ್ಚಿನ ವಿವರಗಳಿಗೆ ನಾಳೆ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗುವ ಅಂತ ಹೇಳ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್. ಸೊ ಯಾರೆಲ್ಲ ನಮ್ಮ ಈ ಒಂದು ಸುಮುಖ ಇ-ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಅವಿರತ ಪ್ರಯತ್ನದಿಂದ ಮುಂಬರುವಂತಹ ಪರೀಕ್ಷೆಗಳಿಗೆ ಸಂಬಂಧಿಸಿದಾಗಿ ನಿರಂತರವಾಗಿ ಎಷ್ಟೋ ದಿನಪತ್ರಿಕೆಗಳ ಸಮಗ್ರವಾಗುವ ವಸ್ತುನಿಷ್ಠ ಪ್ರಶ್ನೆಯ ಮಾದರಿಗಳನ್ನು ನಾವು ನಿಮ್ಮ ಮುಂದೆ ಕೊಡ್ತಾ ಇದ್ದೇವೆ. ಸೊ ನಿಮ್ಮ ಅನಿಸಿಕೆಗಳನ್ನು, ನಿಮ್ಗಿರುವಂತ ಒಂದು ಏನಾದರೂ ಕ್ವೆರೀಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಅಂತ ತಿಳಿಸ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.